ನಮಸ್ಕಾರ ಸ್ನೇಹಿತರೆ, ಇಡೀ ದೇಶದ ಮಧ್ಯಮ ವರ್ಗ ಉಸಿರು ಬಿಗಿ ಹಿಡಿದು ಕಾಯ್ತಿರೋ ಕೇಂದ್ರ ಬಜೆಟ್ಗೆ ಇನ್ನೇನು 7 ದಿನ ಬಾಕಿ ಉಳಿದಿದೆ. ಈ ಹೊತ್ತಲ್ಲಿ ಕೇಂದ್ರ ಸರ್ಕಾರ ತೆರಿಗೆ ವಿಚಾರದಲ್ಲಿ ದೊಡ್ಡ ಹೆಜ್ಜೆ ಇಡೋ ದೊಡ್ಡ ಮುನ್ಸೂಚನೆ ಸಿಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಆದಾಯ ತೆರಿಗೆ ಇಳಿಸೋಕೆ ಮುಂದಾಗಿದೆ ಅಂತ ಇಲಾಖೆಯ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಗಳಿಂದಲೇ ಮಾಹಿತಿ ಲಭ್ಯ ಆಗ್ತಾ ಇದೆ. ವಾರ್ಷಿಕವಾಗಿ 10 ಲಕ್ಷ ರೂಪಾಯಿವರೆಗೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇರಲ್ಲ ಅನ್ನೋ ಹಾಗೆ ಮಾಡೋಕೆ ಹೊರಟಿದ್ದಾರೆ ಅಂತ. ಈ ಮೂಲಕ ಹೊಸ ವರ್ಷಕ್ಕೆ ಜನರಿಗೆ ಭರ್ಜರಿ ಗಿಫ್ಟ್ ಕೊಡೋಕೆ ನೋಡ್ತಾ ಇದ್ದಾರೆ ಅಂತ. ಅಲ್ಲದೆ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಸೃಷ್ಟಿ ಮಾಡ್ತಿದ್ದಾರೆ ಅಂತಲೂ ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಏನಿದು ಕೇಂದ್ರದ ಹೊಸ ಪ್ಲಾನ್? ತಮ್ಮ ಸ್ಕೂಲ್ ಹೆಡ್ ಮೇಡಮ್ ರೀತಿಯ ಬಿಹೇವಿಯರ್ ನಿಂದಾಗಿ ಸದಾ ಟೀಕೆ ಫೇಸ್ ಮಾಡೋ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಏನ್ ಮ್ಯಾಜಿಕ್ ಮಾಡೋಕೆ ನೋಡ್ತಾ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭಾರಿ ಟ್ಯಾಕ್ಸ್ ರಿಯಾಯಿತಿ. ಸ್ನೇಹಿತರೆ, ಫೆಬ್ರವರಿ 1ನೇ ತಾರೀಕು ಕೇಂದ್ರ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ದಾಖಲೆಯ 8ನೇ ಬಾರಿಗೆ ಬಜೆಟ್ ಮಂಡಿಸ್ತಾರೆ. ಈ ಬಜೆಟ್ ನ ಯಾರು ಸೀರಿಯಸ್ ಆಗಿ ನೋಡ್ತಿದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಬಜೆಟ್ ನ ವೇತನದಾರ ಮಧ್ಯಮ ವರ್ಗ ಅತ್ಯಂತ ಗಂಭೀರವಾಗಿ ನೋಡ್ತಾ ಇದೆ. ದೇಶದ ಹಲವು ಸೆಕ್ಟರ್ಗಳು ಗಂಭೀರವಾಗಿ ನೋಡ್ತಿದ್ದಾರೆ ಬಜೆಟ್ನ. ಯಾಕಂದ್ರೆ ಅಂತಹ ಒಂದು ನಿರ್ಣಾಯಕ ಘಟ್ಟದಲ್ಲಿ ರಾಷ್ಟ್ರ ಇದೆ. ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ದವರಂತೂ ಕಣ್ಣಲ್ಲಿ ಕಣ್ಣಿಟ್ಟು ಬಜೆಟ್ ಕಡೆಗೆ ನೋಡ್ತಾ ಇದ್ದಾರೆ. ಯಾವಾಗ ಬರುತ್ತೆ, ಏನು ಹೇಳ್ತಾರೆ ಅಂತ. ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ ಆಗಬಹುದು ಅಂತ ನೋಡ್ತಾ ಇದ್ದಾರೆ. ಈ ಪ್ರೆಷರ್ ಕೇಂದ್ರ ಸರ್ಕಾರದ ಮೇಲೂ ಕೂಡ ಇದೆ. ಕೇಂದ್ರ ಸರ್ಕಾರ ಮಧ್ಯಮ ವರ್ಗಕ್ಕಾಗಿ ಒಟ್ಟು 2 ರಿಲೀಫ್ ಅನ್ನ ಅನೌನ್ಸ್ ಮಾಡೋಕೆ ಮುಂದಾಗಿದೆ. ಈ ವಿಚಾರವನ್ನ ಕೇಂದ್ರ ಹಣಕಾಸು ಇಲಾಖೆ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ಅಂತ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಇದರಲ್ಲಿ ಮೊದಲನೇದಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 10 ಲಕ್ಷ ರೂಪಾಯಿವರೆಗಿನ ವಾರ್ಷಿಕ ಆದಾಯವನ್ನ ಟ್ಯಾಕ್ಸ್ ಫ್ರೀ ಮಾಡೋಕೆ ಹೊರಟಿದೆ ಅಂತ ಹೇಳಲಾಗ್ತಿದೆ. ಸದ್ಯ ಇರೋ ಹೊಸ ತೆರಿಗೆ ಪದ್ಧತಿ ನ್ಯೂ ಟ್ಯಾಕ್ಸ್ ರಿಜಿಮ್ನಲ್ಲಿ 7.5 ಲಕ್ಷ ರೂಪಾಯಿವರೆಗೆ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಟ್ಯಾಕ್ಸ್ ಇರುತ್ತೆ, ಬಟ್ ಅಲ್ಲಿವರೆಗೂ ಆದಾಯ ಇರೋರು ಕಟ್ಟಬೇಕಾಗಿಲ್ಲ ಆ ಟ್ಯಾಕ್ಸ್ ಅನ್ನ. 7.5 ಲಕ್ಷ ದಾಟಿದ್ರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಲ್ಲ ಸೇರಿ 7.5 ಲಕ್ಷ, ಅದು ದಾಟಿದ್ರೆ ಆವಾಗ 5 ಲಕ್ಷದಿಂದಲೂ ಟ್ಯಾಕ್ಸ್ ಕಟ್ತಾ ಬರಬೇಕು. ಆ ರೀತಿ ಪ್ರೆಸೆಂಟ್ ಇರೋ ನಿಯಮ. ಈಗ ಈ ಮಿತಿಯನ್ನ 10 ಲಕ್ಷ ರೂಪಾಯಿಗೆ ತಗೊಂಡು ಹೋಗೋಕೆ ನೋಡ್ತಿದ್ದಾರೆ ಅಂತ ರಿಪೋರ್ಟ್ ಆಗ್ತಿದೆ. ಆ ಮೂಲಕ 10 ಲಕ್ಷ ರೂಪಾಯಿ ತನಕ ಆದಾಯ ಇದ್ರೂ ಕೂಡ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿ ಬರೋದಿಲ್ಲ. ಇದೇನಾದ್ರೂ ಜಾರಿ ಆದ್ರೆ ಮಧ್ಯಮ ವರ್ಗದವರಿಗೆ ದೊಡ್ಡ ರಿಲೀಫ್ ಸಿಗುತ್ತೆ. ಈಗ ಆಲ್ರೆಡಿ ಹೇಳಿದ ಹಾಗೆ ಹೊಸ ತೆರಿಗೆ ಪದ್ಧತಿಯಲ್ಲಿ 7 ಲಕ್ಷ ಪ್ಲಸ್ 50,000 ಒಟ್ಟು 7.5 ಲಕ್ಷ ರೂಪಾಯಿ ಇದ್ರೂ ಕೂಡ ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿರ್ಲಿಲ್ಲ. ಆದ್ರೆ ಚೂರು ಜಾಸ್ತಿ ಬಂದ್ರೂ ಕೂಡ 8 ಲಕ್ಷ ಬಂದ್ರೂ ಕೂಡ ಸೀದಾ 10% ಬ್ರಾಕೆಟಿಗೆ ಅವ್ರು ಹೋಗಿಬಿಡ್ತಾ ಇದ್ರು. ಹೀಗಾಗಿ 10 ಲಕ್ಷದವರೆಗೆ ರಿಯಾಯಿತಿ ಕೊಟ್ರೆ ದೊಡ್ಡ ಸಂಖ್ಯೆಯ ಜನರಿಗೆ ರಿಲೀಫ್ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ನಗರಗಳಲ್ಲಿ ವಾಸಿಸ್ತಿರೋ ಮಧ್ಯಮ ವರ್ಗ ಅವರಿಗೆ 8, 9, 10 ಲಕ್ಷ ರೂಪಾಯಿ ತನಕ ಆದಾಯ ವಾರ್ಷಿಕವಾಗಿದ್ರೂ ಕೂಡ ಮನೆ ಬಾಡಿಗೆ, ಸ್ಕೂಲ್ ಫೀಸ್ ಎಲ್ಲ ದುಬಾರಿ, ಹೆಲ್ತ್ ಕೇರ್ ಎಲ್ಲ ದುಬಾರಿ ಅಲ್ಲ. ಅವರಿಗೆ ಇನ್ಫ್ಲೇಷನ್ ಜಾಸ್ತಿ ಹೊಡೆತ ಕೊಡ್ತಿರುತ್ತೆ ಅವರಿಗೆ, ಹಣದುಬ್ಬರ, ಬೆಲೆ ಏರಿಕೆ ಎಲ್ಲ. ಹಾಗಾಗಿ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಮೊದಲು ಈ ಟ್ಯಾಕ್ಸ್ ರಿಯಾಯಿತಿ 15 ಲಕ್ಷದವರೆಗೆ ಸಿಗಬಹುದು ಅಂತ ಹೇಳಲಾಗ್ತಿತ್ತು. ಆದರೆ ಈಗ 10 ಲಕ್ಷ ಅಂತ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯ ಮೂಲಗಳ ಮಾಹಿತಿಯನ್ನು ಆಧರಿಸಿ ರಾಷ್ಟ್ರೀಯ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಿವೆ. ಆದರೆ 15 ಲಕ್ಷ ಮತ್ತು ಅದಕ್ಕಿಂತ ಜಾಸ್ತಿ ಆದಾಯ ಇರೋರಿಗೆ ಏನು ಇಲ್ವಾ? ಹಾಗಾದ್ರೆ ಆಫರ್ ಇದೆ. 15 ಲಕ್ಷ ಆದಾಯಕ್ಕೆ ಹೊಸ ಸ್ಲ್ಯಾಬ್. ಸ್ನೇಹಿತರೆ, ಬಜೆಟ್ನಲ್ಲಿ ಸರ್ಕಾರ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಮಾಡಬಹುದಾದ ಮತ್ತೊಂದು ಬದಲಾವಣೆ ಅಂದ್ರೆ ಹೊಸ ಸ್ಲ್ಯಾಬ್ ಸೃಷ್ಟಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಸದ್ಯ ಇರೋ ಹೊಸ ತೆರಿಗೆ ಪದ್ಧತಿಯಲ್ಲಿ ಒಟ್ಟು 5 ಟ್ಯಾಕ್ಸ್ ಸ್ಲ್ಯಾಬ್ಸ್ ಇವೆ. ನೀವಿಲ್ಲಿ ಗಮನಿಸಬಹುದು, 0ಯಿಂದ 3 ಲಕ್ಷ ಆದಾಯಕ್ಕೆ 0% ಟ್ಯಾಕ್ಸ್, 3ರಿಂದ 7 ಲಕ್ಷ ರೂಪಾಯಿ ಆದಾಯಕ್ಕೆ 5% ಟ್ಯಾಕ್ಸ್, 7ರಿಂದ 10 ಲಕ್ಷ ಆದಾಯಕ್ಕೆ 10% ಟ್ಯಾಕ್ಸ್, 10ರಿಂದ 12 ಲಕ್ಷಕ್ಕೆ 15% ಟ್ಯಾಕ್ಸ್, 12ರಿಂದ 15ಕ್ಕೆ 20% ಟ್ಯಾಕ್ಸ್, ಇನ್ನು ಕೊನೆಗೆ 15 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರೋರಿಗೆ 30% ಟ್ಯಾಕ್ಸ್ ಬೀಳ್ತಾ ಇತ್ತು. ಈ ರೀತಿ ಒಟ್ಟು 5 ಟ್ಯಾಕ್ಸ್ ಸ್ಲ್ಯಾಬ್ಗಳಿದ್ವು. ಆದ್ರೆ ನೀವು ಇಲ್ಲಿ ಗಮನಿಸಿ, 15 ಲಕ್ಷಕ್ಕಿಂತ 1 ರೂಪಾಯಿ ಜಾಸ್ತಿ ಆದಾಯ ಇದ್ರೂ ಕೂಡ ಅವರಿಗೆ ಭರ್ಜರಿಯಾಗಿ 30% ಟ್ಯಾಕ್ಸ್ ಬೀಳ್ತಾ ಇತ್ತು. ಇಲ್ಲಿ ಈಗ ಏನಾಗ್ತಿತ್ತು, ಭಾರತದಲ್ಲಿ ಈಗೀಗ ಪ್ರಗತಿ ಕಂಡ ಅನೇಕ ಅಪರ್ ಮಿಡಲ್ ಕ್ಲಾಸ್ ಜನ ಇದೇ ಟ್ಯಾಕ್ಸ್ ಬ್ರಾಕೆಟ್ ನಲ್ಲಿ ಬರ್ತಾರೆ. ಹಾಗಾಗಿ ಇವರಿಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬೀಳ್ತಿತ್ತು. ಇವಾಗಷ್ಟೇ ಚೂರು ಕಣ್ಬಿಡ್ತಾ ಇದೀವಿ, ಪೂರ ಕಿತ್ಕೊಂಡು ಹೋಗ್ತಿದಾರಲ್ಲ ಅಂತ. ಆದ್ರೆ ಈ ಆದಾಯದ ಬ್ರಾಕೆಟ್ಗೆ 30% ಟ್ಯಾಕ್ಸ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಹೀಗಾಗಿ ಸರ್ಕಾರ ಇವರಿಗಾಗಿ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಮಾಡೋಕೆ ನೋಡ್ತಾ ಇದೆ ಅಂತ ರಿಪೋರ್ಟ್ ಆಗ್ತಾ ಇದೆ. 15ರಿಂದ 20 ಲಕ್ಷ ರೂಪಾಯಿ ತನಕ ವಾರ್ಷಿಕ ಆದಾಯ ಇರೋರಿಗೆ 25% ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ತರಬಹುದು. 5% ಅವರಿಗೆ ಅನುಕೂಲ ಮಾಡಿಕೊಡಬಹುದು ಅಂತ ಹೇಳಲಾಗ್ತಿದೆ. ಈ ತರ 2025ರ ಬಜೆಟ್ನಲ್ಲಿ ಒಟ್ಟು 2 ರಿಲೀಫ್ನ ಸರ್ಕಾರ ತರ್ತಾ ಇದೆ ಅಂತ ರಿಪೋರ್ಟ್ಸ್ ಆಗ್ತಿವೆ ಹಣಕಾಸು ಇಲಾಖೆಯ ಅಧಿಕಾರಿಗಳ ಮೂಲಗಳನ್ನ ಉಲ್ಲೇಖಿಸಿ. ಇದರಿಂದ ಸರ್ಕಾರಕ್ಕೆ ಸುಮಾರು 50,000ದಿಂದ 1 ಲಕ್ಷ ಕೋಟಿ ರೂಪಾಯಿ
ಹೊರೆ ಆಗಬಹುದು, ಆದರೂ ತರ್ತೀವಿ ಅಂತ ವಿತ್ತ ಇಲಾಖೆ ಅಧಿಕಾರಿಗಳು ಬಿಸ್ನೆಸ್ ಸ್ಟ್ಯಾಂಡರ್ಡ್ಸ್ ಮುಂದೆ ಹೇಳ್ಕೊಂಡಿದ್ದಾರೆ. ಇದೇನಾದರೂ ಸಾಧ್ಯ ಆದರೆ ಸರ್ಕಾರ ಮಧ್ಯಮ ವರ್ಗಕ್ಕೆ ದೊಡ್ಡ ರಿಲೀಫ್ ಕೊಟ್ಟಂತೆ ಆಗುತ್ತೆ. ಏನು ಸ್ನೇಹಿತರೆ, ಸರ್ಕಾರ ತೆರಿಗೆ ವಿನಾಯಿತಿ ಎಷ್ಟು ಕೊಡುತ್ತೆ, ಎಷ್ಟು ಬಿಡುತ್ತೆ, ಎಷ್ಟು ದುಡ್ಡು ಉಳಿಯುತ್ತೆ ನಮ್ಮ ಹತ್ರ, ಅದೆಲ್ಲ ಒಂದು ಕಡೆಗೆ ಆದ್ರೆ ಸರ್ಕಾರ ನಮಗೆ ಏನೋ ಮಾಡ್ಬಿಡುತ್ತೆ ಅಂತ ಹೇಳಿ ನಾವು ಸರ್ಕಾರದ ಕಡೆನೇ ಎಲ್ಲ ನೋಡ್ಕೊಂಡು ಕೂರಕ್ಕಾಗೋದಿಲ್ಲ. ನಮ್ಮ ಸೇಫ್ಟಿಲಿ ನಾವಿರಬೇಕಲ್ವಾ. ಹಾಗಾಗಿ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳು ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಪ್ಲಾನ್ಗಳು. ಜನ ಸೇವಿಂಗ್ಸ್ ಮಾಡ್ತಾರೆ, ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದರ ಪ್ರೊಟೆಕ್ಷನ್ ಮರೆತು ಬಿಡ್ತಾರೆ. ಈ ಪ್ರೊಟೆಕ್ಷನನ್ನು ಮರೆತು ಬಿಟ್ಟರೆ ಈ ಸೇವಿಂಗು, ಇನ್ವೆಸ್ಟ್ಮೆಂಟು ಎಲ್ಲವೂ ಕಿತ್ಕೊಂಡು ಹೋಗೋ ಅಪಾಯ ಇರುತ್ತೆ. ಹಾಗಾಗಿ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಮಾಡೋದು, ಅದರ ಜೊತೆಗೆ ಪ್ರೊಟೆಕ್ಷನ್ ಪ್ಲಾನ್ಗಳನ್ನು ಖರೀದಿ ಮಾಡೋದು ಕೂಡ ತುಂಬ ತುಂಬ ಮುಖ್ಯ. ನಿಮ್ಮ ಮನೆಗೆ ಅಥವಾ ನಿಮ್ಮ ಬಿಲ್ಡಿಂಗಿಗೆ, ನಿಮ್ಮ ಆಫೀಸಿಗೆ ಸೆಕ್ಯೂರಿಟಿ ಗಾರ್ಡನ್ನು ಹೈರ್ ಮಾಡಿದ್ದೀರಿ ಅಂತ ಹೇಳಿದ್ರೆ, ತಿಂಗಳು ಅವರಿಗೆ ಸಂಬಳ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ವೇಸ್ಟಾ? ಕೆಲವರು ಹೇಳ್ತಾರೆ, ಯಾಕೆ ಪ್ರೊಟೆಕ್ಷನ್ ಪ್ಲಾನ್ಗಳನ್ನು ತಗೋಬೇಕು, ನನಗೇನು ಆಗೇ ಇಲ್ಲ ಅಂದರೆ ಅಂಥೇಳಿ. ಯಾಕೆ ಸೆಕ್ಯೂರಿಟಿ ಗಾರ್ಡ್ ಯಾಕೆ ಹೈರ್ ಮಾಡ್ತೀರಿ? ಆಗಲೇಬೇಕು, ನನ್ನ ಮನೇಲಿ ದರೋಡೆ ಆಗಲೇಬೇಕು, ನಮ್ಮ ಮನೇಲಿ ಬಂದು ಕದಿಲೇಬೇಕು ಕಳ್ಳರು, ನನ್ನ ಯಾರು ಬಂದು ಕೊಲೆ ಮಾಡಲೇಬೇಕು, ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದೀನಿ, ಇಲ್ಲಾರು ಯೂಸ್ ಆಗಲ್ಲ ಹಂಗೆ ಹೇಳ್ತೀವ? ಅಥವಾ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ 10 ವರ್ಷ ಕೆಲಸ ಮಾಡಿ ಅವ್ರು ನೆಕ್ಸ್ಟ್ ರಿಟೈರ್ಮೆಂಟ್ ತಗೊಳ್ಳೋ ಟೈಮ್ನಲ್ಲಿ ನಮ್ಮ ಮನೇಲಿ ಇದುವರೆಗೆ ಒಂದೇ ಒಂದು ಕಳ್ತನ ಆಗಲಿಲ್ಲ, ಒಂದು ದರೋಡೆ ಆಗಲಿಲ್ಲ, ಒಂದು ಕೊಲೆ ಆಗಲಿಲ್ಲ, ನಿಂಗೆ ಕೊಟ್ಟಿರೋ ಸಂಬಳ ಎಲ್ಲ ವಾಪಸ್ ಕೊಡು ಅಂತ ಕೇಳೋಕ್ಕಾಗತ್ತಾ? ಸೊ ಪ್ರೊಟೆಕ್ಷನ್ ಈಸ್ ಡಿಫ್ರೆಂಟ್. ಸೇವಿಂಗ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ, ಅದರಿಂದ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದು ಬೇರೆ, ಪ್ರೊಟೆಕ್ಷನ್ನೇ ಬೇರೆ. ಈ ಇನ್ಶೂರೆನ್ಸ್ ಪ್ಲಾನ್ಗಳು ಪ್ರೊಟೆಕ್ಷನ್ ಸ್ಕೀಮ್ಗಳು. ಈಗ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಉದಾಹರಣೆಗೆ ಯಂಗ್ ಏಜಲ್ಲಿ ಜಾಯ್ನ್ ಆಗೋರಿಗೆ ತುಂಬ ಕಮ್ಮಿಗಿರುತ್ತೆ, ಏಜ್ ಆಗ್ತಾ ಆಗ್ತಾ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಬಟ್ ಒಂದು ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ 450-500 ರೂಪಾಯಿಗೋ ನೀವು 1 ಕೋಟಿ ರೂಪಾಯಿವರೆಗಿನ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೀರಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಆ ಅಮೌಂಟು 500, 600, 400 ನಿಮ್ಮ ಏಜಿಗೆ ತಕ್ಕಂತೆ ನೀವು ಕಟ್ತಾ ಹೋಗ್ತಾ ಇದ್ರೆ ನಿಮಗೆ ಎಲ್ಲಿ ತನಕ ನೀವು ಕಟ್ತಾ ಇರ್ತೀರೋ ಅಲ್ಲಿ ತನಕ ಆ 1 ಕೋಟಿಯ ರಕ್ಷಣೆ ಇರುತ್ತೆ. ದುಡಿತಾ ಇರೋ ವ್ಯಕ್ತಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅವರು ಇಲ್ಲ ಅಂತ ಆದರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ಆ ಹ್ಯೂಜ್ ಅಮೌಂಟ್ ಟ್ಯಾಕ್ಸ್ ಫ್ರೀ ಆಗಿ ಒಂದು ಶಾರ್ಟ್ನಲ್ಲೇ ಸಿಗುತ್ತೆ. ಅದು ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ನ ಡಿಸೈನ್. ಅದು ಹೆಲ್ತ್ ಇನ್ಶೂರೆನ್ಸ್ ಹೇಗೆ ವರ್ಕ್ ಆಗುತ್ತೆ? ಹೆಲ್ತ್ ಇನ್ಶೂರೆನ್ಸ್ ನಾವು ಎಷ್ಟಕ್ಕೆ ಮಾಡಿಸ್ತೀವೋ, ಅದು 50 ಲಕ್ಷ ಇರ್ಬೋದು, 1 ಕೋಟಿ ಇರ್ಬೋದು, 25 ಲಕ್ಷ ಇರ್ಬೋದು, 5 ಲಕ್ಷನೇ ಇರ್ಬೋದು, ಅಥವಾ 3 ಲಕ್ಷ ಇರ್ಬೋದು. ಎಷ್ಟಕ್ಕೆ ಮಾಡಿಸ್ತೀವಿ ನಾವು ಅಷ್ಟು ಹಾಸ್ಪಿಟಲ್ ಬಿಲ್ನ ರಿಸ್ಕ್ ನಮಗಿರೋದಿಲ್ಲ ಅಂತ. ಉದಾಹರಣೆಗೆ ನಾನೀಗ ಒಂದು 10 ಲಕ್ಷ ರೂಪಾಯಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತ ಹೇಳಿದ್ರೆ, ನಾನು ನನ್ನ ಫ್ಯಾಮಿಲಿಗೆ ಮಾಡಿಸ್ತೀನಿ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನಾದರೂ ಹುಷಾರು ತಪ್ಪಿ, ಅದು ಯಾವುದೇ ಕಾಯಿಲೆಗಳಾಗಿರ್ಬೋದು, ನನಗೆ ಹುಷಾರು ತಪ್ಪಿ ಚಿಕನ್ ಗುನ್ಯಾನೋ, ಮಲೇರಿಯಾನೋ, ಡೆಂಗ್ಯೂನೋ ಏನೋ ಬಂದು ಒಂದು ವಾರ ಹಾಸ್ಪಿಟಲಲ್ಲಿ ಇದ್ದು ಬರಬೇಕು, ಅಡ್ಮಿಟ್ ಆಗಿ ಬರಬೇಕು, ಒಂದು 2-3 ಲಕ್ಷ ರೂಪಾಯಿ ಬಿಲ್ ಬರುತ್ತೆ ಅಂತ ಹೇಳಿದ್ರೆ, ನಾನು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅದರಲ್ಲಿ ಕವರ್ ಆಗಿ ಹೋಗಿಬಿಡುತ್ತೆ. ಹಾಗಾಗಿ ಇದು ಪ್ರೊಟೆಕ್ಷನ್ ಪ್ಲಾನ್ಗಳು, ನಮ್ಮನ್ನು ಆರ್ಥಿಕವಾಗಿ ದಿವಾಳಿಯಿಂದ ಬಚಾವ್ ಮಾಡೋ ಪ್ರೊಟೆಕ್ಷನ್ ಪ್ಲಾನ್ಗಳು. ಸೊ ನಿಮ್ಮಲ್ಲಿ ಯಾರು ಇನ್ನೂ ಕೂಡ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಮಾಡಿಸ್ಬೇಕು ಅನ್ನೋ ಆಸಕ್ತಿ ನಿಮಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ದು ಮತ್ತು ಹೆಲ್ತ್ ಇನ್ಶೂರೆನ್ಸ್ದು ಎರಡೂ ಕೂಡ ಲಿಂಕ್ ಇದೆ. ಇದನ್ನು ಮಾಡಿಸೋ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಟರ್ಮ್ ಮೂಲಕ, ಆರೋಗ್ಯದ ಭದ್ರತೆಯನ್ನು ಹೆಲ್ತ್ ಇನ್ಶೂರೆನ್ಸ್ ಮೂಲಕ ಒದಗಿಸಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆರ್ಥಿಕತೆಗೆ ಬೂಸ್ಟರ್. ಸ್ನೇಹಿತರೆ, ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಆಗಬೇಕು ಅನ್ನೋ ಕೂಗು ಬಹಳ ದಿನಗಳಿಂದ ಇದೆ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಸರ್ಕಾರಕ್ಕೆ ಇಷ್ಟೊಂದು ಕರುಣೆ ಹೇಗೆ ಬಂತು ಅಂತ ಕೆಲವರು ಕೇಳ್ಬೋದು. ಮಿಡಲ್ ಕ್ಲಾಸ್ ಜನಕ್ಕೆ ಭಾರಿ ಟ್ಯಾಕ್ಸ್ ಬರೆ ಹಾಕ್ತಿದ್ದಾರೆ ಅನ್ನೋ ಒತ್ತಡ ಭಾರತದಲ್ಲಿ ಸರ್ಕಾರಗಳ ಮೇಲಿರೋದು ನಿಜ. ಅದಕ್ಕೆ ಸ್ಪಂದನೆ ರೂಪದಲ್ಲೂ ಕೂಡ ಸರ್ಕಾರ ಒಂದು ವೇಳೆ ಈ ರೀತಿ ಬದಲಾವಣೆಗಳನ್ನು ತಂತು, ಈಗ ರಿಪೋರ್ಟ್ಸ್ ಬರ್ತಿರೋ ತರ ಬಂತು ಅಂತ ಹೇಳಿದ್ರೆ ಅದು ಖುಷಿಯ ವಿಚಾರ. ಆದ್ರೆ ಹಾಗಂತ ಇಲ್ಲಿ ಕೇವಲ ಜನರಿಗೆ ತೆರಿಗೆಯಲ್ಲಿ ದುಡ್ಡು ಉಳಿಬೇಕು ಅಷ್ಟೇ ವಿಚಾರ ಅಲ್ಲ. ಇಲ್ಲಿ ಆ ದುಡ್ಡು ಉಳಿದವರು ಖರ್ಚು ಮಾಡಬೇಕು, ಎಕಾನಮಿ ಗ್ರೋ ಆಗಬೇಕು ಅನ್ನೋದು ಕೂಡ ಲೆಕ್ಕಾಚಾರ ಇದೆ. ಇಲ್ಲಿ ಭಾರತದ ಆರ್ಥಿಕತೆ ಓಟ ಇತ್ತೀಚೆಗೆ ಸ್ಲೋ ಆಗಿತ್ತು. ನಾವು ಕೂಡ ಈ ಹಿಂದೆ ಅನೇಕ ವರದಿಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ GDP ಗ್ರೋತ್ ರೇಟ್ 5.4%ಗೆ ಬಿದ್ದು ಹೋಗಿತ್ತು. ಕೋವಿಡ್ ನಂತರ ಅತಿ ದೊಡ್ಡ ಪತನ. ಇತ್ತೀಚೆಗೆ ತಾನೇ ಒಟ್ಟಾರೆ 2025ರ ಹಣಕಾಸು ವರ್ಷದಲ್ಲಿ ಹೆಚ್ಚಂದ್ರೆ 6.4% ಗ್ರೋ ಆಗಬಹುದು ಅಂತ ಖುದ್ದು ಸರ್ಕಾರನೇ ಹೇಳಿತ್ತು. ಈ ರೀತಿ ಭಾರತದ ಆರ್ಥಿಕತೆಯ ಎಂಜಿನ್ಗೆ ಬ್ರೇಕ್ ಬಿದ್ದಿದ್ದಕ್ಕೆ ದೊಡ್ಡ ಕಾರಣ ಕನ್ಸಂಪ್ಷನ್ ಅಲ್ಲಿ ಆಗಿರೋ ಕುಸಿತ. ಅಂದರೆ ಜನ ಜಾಸ್ತಿ ಖರ್ಚು ಮಾಡಿ ಕನ್ಸ್ಯೂಮ್ ಮಾಡ್ತಿಲ್ಲ, ಏನು ಖರೀದಿ ಜಾಸ್ತಿ ಮಾಡ್ತಿಲ್ಲ ಜನ ಅಂತ. ಒಂದು ಕಡೆ ಜನರ ಆದಾಯ ಏರಿಕೆ ಆಗ್ತಿಲ್ಲ. 15 ವರ್ಷದಲ್ಲಿ ಕೇವಲ 2%, 3% ರೈಸ್ ಆಗ್ತಿದೆ. ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದ್ರೆ ಅದು ಇಲ್ಲ, ನೆಗೆಟಿವ್ ಆಗುತ್ತೆ. ಮತ್ತೊಂದು ಕಡೆ ಬಂದ ಆದಾಯದಲ್ಲಿ ದೊಡ್ಡ ಪಾಲು ಈ ಥರ ಟ್ಯಾಕ್ಸ್ ರೂಪದಲ್ಲಿ ಕಟ್ ಆಗ್ತಿದೆ. ಹೀಗಾಗಿ ಖರ್ಚು ಮಾಡೋಕೆ ಜನರ ಬಳಿ ದುಡ್ಡೇ ಇಲ್ಲದಂತಾಗಿದೆ.
ಪರಿಣಾಮ ದುಡ್ಡಿನ ಓಡಾಟ ನಡೆದೆ, ಆರ್ಥಿಕತೆ ಎಡವಿ ಬಿದ್ದಿತ್ತು. ಹೀಗಾಗಿ ಮತ್ತೆ ಎಕಾನಮಿಗೆ ಬೂಸ್ಟ್ ಕೊಡಬೇಕು ಅಂದರೆ ಸರ್ಕಾರ ಹಣದ ಓಡಾಟವನ್ನು ಹೆಚ್ಚು ಮಾಡಿಸಬೇಕು, ಜನರ ಕೈಯಲ್ಲಿ ಸ್ವಲ್ಪ ಜಾಸ್ತಿ ದುಡ್ಡು ಉಳಿಯೋ ರೀತಿ ಮಾಡಬೇಕು. ಅದಕ್ಕಾಗಿ ಈಗ ಕನಿಷ್ಠ ಪಕ್ಷ ಆದಾಯ ತೆರಿಗೆ ಕಡಿಮೆ ಮಾಡಿದ್ರೆ ಜನರ ಕೈಗೆ ಒಂದಷ್ಟು ದುಡ್ಡು ಉಳಿಯುತ್ತೆ. ಈಗ ಆಲ್ರೆಡಿ ಸರ್ಕಾರಿ ಅಧಿಕಾರಿಗಳೇ ಹೇಳಿದ ಹಾಗೆ ಈ ಬದಲಾವಣೆಯಿಂದ ಗವರ್ಮೆಂಟ್ಗೆ 50ರಿಂದ 1 ಲಕ್ಷ ಕೋಟಿ ಶಾರ್ಟೇಜ್ ಆಗುತ್ತೆ. ಅದರ ಅರ್ಥ ಅಷ್ಟು ದುಡ್ಡು ಜನರ ಬಳಿನೇ ಉಳಿಯುತ್ತೆ. ಅವರದನ್ನು ಖರ್ಚು ಮಾಡ್ಬೋದು, ಅವರ ಜೀವನವನ್ನು ಸುಧಾರಿಸೋಕೆ. ಉಳಿತಾಯನೂ ಮಾಡ್ಬೋದು, ಖರ್ಚು ಮಾಡ್ಬೋದು. ಡೆಫಿನೆಟ್ಲಿ ಸ್ವಲ್ಪ ಖರ್ಚು ಕೂಡ ಮಾಡ್ತಾರೆ. ಟಿವಿ ಅಪ್ಡೇಟ್ ಮಾಡಬೇಕು ಅಂತಿರೋ ಅಪ್ಡೇಟ್ ಮಾಡ್ತಾರೆ, ತಗೊಳ್ದೇನೆ ಇರೋರು ತಗೊಳ್ತಾರೆ. ಕಾರು, ಫ್ರಿಜ್ಜು, ಊಟ ಅಂತ ಒಂದಷ್ಟು ಸ್ಪೆಂಡಿಂಗ್ ಆಗುತ್ತೆ. ಆಗ ಮತ್ತೆ ಆರ್ಥಿಕತೆ ಚಿಗುರುತ್ತೆ, GDP ಪಿಕಪ್ ಆಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಟ್ಯಾಕ್ಸ್ ವಿಚಾರದಲ್ಲಿ ಕ್ಲಿಯರ್ ಸ್ಟ್ಯಾಂಡ್ ತಗೋತೀವಿ. ತೆರಿಗೆ ಒಂದು ದೇಶ ನಡೆಯೋಕೆ ಅನಿವಾರ್ಯ, ಇಲ್ಲ ಅಂದ್ರೆ ಅನಾರ್ಕಿ, ಅರಾಜಕತೆ, ಯಾರ ತಲೆ ಬೇಕಾದ್ರೂ ಓಡ್ಕೊಂಡು ಬದುಕಬಹುದು, ಆ ರೀತಿ ದೇಶ ಸೃಷ್ಟಿಯಾಗುತ್ತೆ. ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿದ್ರೆ ದೇಶದಲ್ಲಿ ಏನೂ ನಡೆಯೋದಿಲ್ಲ. ಪ್ರತಿಯೊಂದಕ್ಕೂ ಟ್ಯಾಕ್ಸ್ ದುಡ್ಡಲ್ಲೇ ಸರ್ಕಾರ ರನ್ ಆಗೋದು, ಸರ್ಕಾರದ ಕೆಲಸ ಕಾರ್ಯಗಳು ಕೂಡ ನಡೆಯೋದು. ಸರ್ಕಾರ ಕೂತಲ್ಲಿ ಸುಮ್ಮನೆ ಔಟ್ ಆಫ್ ಥಿನ್ ಏರ್ ಮನಿನ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಆದಾಯ ಗಳಿಸಬೇಕು. ಜನರ ಆದಾಯನೇ ಸರ್ಕಾರದ ಆದಾಯ, ಜನ ಕಟ್ಟೋ ಟ್ಯಾಕ್ಸೇ ಸರ್ಕಾರದ ಆದಾಯ ಅಲ್ವಾ? ಸೊ ಅದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಈ ಹಿಂದೆ ಕೂಡ ಹೇಳಿದೀವಿ, ಜನ ಅವ್ರವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಟ್ಯಾಕ್ಸ್ ಇರಬೇಕು ಜನಕ್ಕೆ ಅಂತ. ಆದರೆ ಈ ರೀತಿ ಮಾಡಬೇಕಾದ್ರೆ ಟ್ಯಾಕ್ಸ್ ಹೇಗಿರಬೇಕು ಅಂತ ಹೇಳಿದ್ರೆ ಜನ ಖುಷಿಯಿಂದ ಕಟ್ಟೋ ರೀತಿ ಇರಬೇಕು. ನಮಗೆ ತುಂಬ ಹಿಂಸೆ ಆಗ್ತಿದೆ, ನಾವು ದುಡ್ದಿದ್ರಲ್ಲಿ ಎಲ್ಲವೂ ಕೂಡ ಕಿತ್ಕೊಂಡು ಹೋಗಲಾಗ್ತಾ ಇದೆ, ನಮಗೆ ಬದುಕೋಕ್ಕೆ ಕಷ್ಟ ಆಗ್ತಾ ಇದೆ, ನಮಗೆ EMI ಇದೆ, ಎಜುಕೇಷನ್ ಲೋನ್ ಇದೆ, ನಾವು ಸಾಲ ಮಾಡಿ ಎಜುಕೇಷನ್ ಮಾಡಿ ಬಂದು ಇವಾಗ ನಮಗೊಂದು ಜಾಬ್ ಸಿಕ್ಕಿ ತಿಂಗಳಿಗೊಂದು 80,000 1 ಲಕ್ಷನೋ ಸಂಬಳ ಸಿಗೋಂಗೆ IT ಕಂಪ್ನಿಲಿ ಜಾಬ್ ಆಗಿದೆ ಅಂದ ತಕ್ಷಣ ಓಕೆ ಬರುತ್ತಾ, 12 ಲಕ್ಷ ಬರುತ್ತಾ ವರ್ಷಕ್ಕೆ, 15 ಲಕ್ಷ ಬರುತ್ತಾ, ಕಟ್ಟು 30% ಅಂತ ಕಿತ್ಕೊಂಡು ಹೋಗ್ಬಿಟ್ರೆ ಅದು ಅನ್ಯಾಯ. ಇರೋ ಲೋನ್ ನೋಡಿ ಸ್ವಾಮಿ, ಎಜುಕೇಷನ್ ಲೋನ್ ಇದೆ ನೋಡಿ ಸ್ವಾಮಿ, ಆದ್ರೆ EMI ಯಾರು ಕಟ್ತಾರೆ, ನಿಮ್ಮವ್ರು ಯಾರಾದ್ರೂ ಬಂದು ಕಟ್ತಾರಾ ಅಂತ ಸಿಟ್ಟಿಂದ ನಮ್ಮ ಜನ ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನ ಕೂಡ ಆಸ್ ಎ ನೇಷನ್ ನಾವು ಮೈಂಡಲ್ಲಿ ಇಟ್ಕೋಬೇಕು ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನ ಡಿಸೈಡ್ ಮಾಡಬೇಕಾದ್ರೆ. ಜೊತೆಗೆ ಸರ್ಕಾರ ಕೂಡ ಮನಸ್ಸು ಮಾಡಬಹುದಿಲ್ಲಿ. ಯಾಕೆ ಅಂದರೆ ದೊಡ್ಡ ಪ್ರಮಾಣದ ಇನ್ಕಮ್ ಟ್ಯಾಕ್ಸ್ ವ್ಯಕ್ತಿಗಳಿಂದ ಹೋಗ್ತಿರೋದು ತುಂಬ ಹೈ ಸ್ಯಾಲ್ರಿ ಇರೋರಿಂದಲೇ, ಅವರೇ ಜಾಸ್ತಿ ಟ್ಯಾಕ್ಸ್ ಕಟ್ತಿರೋದು. ಒಟ್ಟಾರೆ ಆದಾಯ ತೆರಿಗೆಯಲ್ಲಿ 76% ವಾರ್ಷಿಕ 50 ಲಕ್ಷಕ್ಕೂ ಹೆಚ್ಚು ಆದಾಯ ಇರೋರೇ ಕಟ್ತಾ ಇದ್ದಾರೆ. 3/4 ಭಾಗ ಅವರೇ ಪೇ ಮಾಡ್ತಿದ್ದಾರೆ. ಹೀಗಾಗಿ ಈ ಬದಲಾವಣೆಗಳು ಅದಕ್ಕಿಂತ ಕೆಳಗಿರೋರಿಗೆ 15 ಲಕ್ಷ, 20 ಲಕ್ಷ, 25 ಲಕ್ಷ, 30 ಲಕ್ಷ ವಾರ್ಷಿಕ ಆದಾಯ ಇರೋರಿಗೆ ಸರ್ಕಾರ ಒಂಚೂರು ರಿಲೀಫ್ ಕೊಟ್ಟರೆ ಸರ್ಕಾರಕ್ಕೆ ದೊಡ್ಡ ಹೊಡೆತ ಡೆಫಿನೆಟ್ ಆಗಿ ಏನು ಬೀಳೋದಿಲ್ಲ. ಬಟ್ ಇವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆ ವಿನಾಯಿತಿ ಸಿಗುತ್ತಲ್ಲ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಸರ್ಕಾರ ಸ್ವಲ್ಪ ಮನಸ್ಸು ಮಾಡಬೇಕು, ಅವರಿಗೆ ರಿಯಾಯಿತಿ ಕೊಟ್ಟು ಆರ್ಥಿಕತೆ ದೊಡ್ಡದಾಗೋ ರೀತಿ ಮಾಡಬೇಕು. ಪ್ರತಿಯೊಬ್ಬರು ಖುಷಿಯಿಂದ ಟ್ಯಾಕ್ಸ್ ಕಟ್ಟೋ ರೀತಿ ಆಗಬೇಕು. ಸಮುದ್ರ ಅಥವಾ ನದಿಯಲ್ಲಿ ಹೇಗೆ ನೀರು ಹೆಚ್ಚಾದರೆ ಎಲ್ಲ ಮೀನುಗಳು ಮೇಲಕ್ಕೆ ಬರ್ತಾವೋ ಹಾಗೆ ಆರ್ಥಿಕತೆ ದೊಡ್ಡದಾದರೆ ಎಲ್ರಿಗೂ ಲಾಭ ಆಗುತ್ತೆ. ಜೊತೆಗೆ ಈ ಥರ ಇನ್ಕಮ್ ಟ್ಯಾಕ್ಸ್ ಕಮ್ಮಿ ಮಾಡೋದ್ರಿಂದ ಇತರ ದೇಶಗಳ ಮುಂದೆ ಭಾರತದ ಕಾಂಪಿಟೇಟಿವ್ನೆಸ್ ಕೂಡ ಹೆಚ್ಚಾಗುತ್ತೆ. ಬಹಳ ಡೆವಲಪಿಂಗ್ ರಾಷ್ಟ್ರಗಳಲ್ಲಿ ಪರ್ಸನಲ್ ಟ್ಯಾಕ್ಸ್ ರೇಟ್ಗಳು ಬಹಳ ಕಮ್ಮಿ ಇವೆ. ಹೀಗಾಗಿ ಟ್ಯಾಲೆಂಟ್ ಇರುವಂಥ ವ್ಯಕ್ತಿಗಳಿಗೆ ಆ ದೇಶಗಳು ಅಟ್ರಾಕ್ಟಿವ್ ಆಗಿ ಕಾಣಿಸ್ತವೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಆದರೆ ಭಾರತದಲ್ಲಿ ಟ್ಯಾಕ್ಸ್ ಜಾಸ್ತಿ ಇರೋದ್ರಿಂದ ಇಲ್ಲಿನ ಟ್ಯಾಲೆಂಟ್ಗಳೆಲ್ಲ ದೇಶ ಬಿಡೋದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಲಕ್ಷ ಸ್ಯಾಲ್ರಿ ಬಂದರೂ ಕೂಡ ಟ್ಯಾಕ್ಸ್ ರೂಪದಲ್ಲಿ ತುಂಬ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಾವು ಬಡವರಿಂದ ಈಗ ಮಿಡಲ್ ಕ್ಲಾಸಿಗೆ ಬರ್ತಾ ಇದೀವಷ್ಟೇ, ಇವಾಗಲೇ ಇಷ್ಟೊಂದು ತೆಗಿಬೇಡಿ, ಆಗಲೇ ಹೇಳಿದಾಗೆ ಲೋನ್ ಇದೆ ಸ್ವಲ್ಪ ನೋಡಿ ಸ್ವಾಮಿ ಅಂತ. ಹೀಗಾಗಿ ಇನ್ಕಮ್ ಟ್ಯಾಕ್ಸ್ ಇಳಿಸಿದ್ರೆ ಭಾರತದ ಟ್ಯಾಲೆಂಟ್ ರಿಟೆನ್ಷನ್ ಮತ್ತು ಬಿಸ್ನೆಸ್ ಎಕ್ಸ್ಪಾನ್ಷನ್ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನಮ್ಮದು ಇನ್ನೊಂದು ಸಲಹೆ, ಯಾರಾದರೂ ಈ ಎಜುಕೇಷನ್ ಲೋನ್ ಆಗಲೇ ಹೇಳಿದಾಗೆ ಹೋಮ್ ಲೋನ್ ಈ ಥರದೆಲ್ಲ ಮಾಡಿರ್ತಾರಲ್ಲ, ಅದಕ್ಕೆ ಬಡ್ಡಿ ಎಲ್ಲ ಕಟ್ತಾ ಇರ್ತಾರಲ್ಲ, ಅಟ್ಲೀಸ್ಟ್ ನೀವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋ ಟೈಮ್ನಲ್ಲಿ ಅವರು ಈ ಎಜುಕೇಷನ್ ಲೋನ್ನ ಬಡ್ಡಿ ಕಟ್ಟಿರ್ತಾರಲ್ಲ ಮತ್ತು ಹೋಮ್ ಲೋನ್ನ ಬಡ್ಡಿ ಕಟ್ಟಿರ್ತಾರಲ್ಲ, ಅದನ್ನಾದರೂ ಕೂಡ ಟ್ಯಾಕ್ಸಿಂದ ಮೈನಸ್ ಮಾಡ್ಕೊಳ್ಳೋಷ್ಟು ನೀವು ಮಾಡಿದ್ರೆ, ಇದೊಂದು ಸಲಹೆ, ಅದನ್ನು ಮಾಡಿದ್ರೆ ಅದರಿಂದ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಜನ ಇನ್ನಷ್ಟು ಖುಷಿಯಿಂದ ಟ್ಯಾಕ್ಸ್ ಕಟ್ಟೋಕೆ ಮುಂದೆ ಬರ್ತಾರೆ. ಏನು ಸ್ನೇಹಿತರೆ, ನಿಮಗೆ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಇವತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಮತ್ತು ಆರೋಗ್ಯದ ಭದ್ರತೆಯನ್ನು ಒದಗಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.